ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮೇಷ್ಟ ಪತ್ನಿ ಚಿನ್ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನೊಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆ, ಯಾವೊಂದು ಮುದ್ರೆ ಮಾಡಿದ್ರೆ ಯಾವೊಂದು ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಭಾಳಷ್ಟು ಜನಕ್ಕೆ ಸೋರಿಯಾಸಿಸ್ ಅಂತ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂತಂದರೆ ಸೋರಿಯಾಸಿಸ್ ಅದು ವೆಟ್ಟು ಅಂದರೆ ಡ್ರೈ ಸ್ಕಿನ್ನಿಂದ ಅದು ಇದಾಗುತ್ತೆ. ಡ್ರೈ ಸ್ಕಿನ್ ಎಲ್ಲ ಚುಕ್ಕಿಯಾಗಿ ಬಿಳಿಯಾಗಿ ಒಂದು ಕಡೆ ಜಾಗದಲ್ಲಿ ಕೂತ್ಕೊಂಡು ಅದು ಸಮಸ್ಯೆ ಆಗುತ್ತೆ. ಈ ಸೋರಿಯಾಸಿಸ್ಸು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನಿವಾರಣೆ ಆಗಬೇಕು ಅಂತಂದರೆ ನಾವು ವರ್ಣಮುದ್ರೆ ಮಾಡಬೇಕು. ನೋಡಿ, ಹೆಬ್ಬೆರಳು ಮತ್ತು ಕಿರುಬೆರಳು, ಈ ಕಿರುಬೆರಳನ್ನು ತಾಗಿಸ್ಬೇಕು. ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಹೆಚ್ಚಾದರೂ ಪರವಾಗಿಲ್ಲ, ಸ್ವಲ್ಪ ನಿಮಗೆ ಗ್ರಿಪ್ ಸಿಕ್ಕಿಲ್ಲ ಅಂತಂದರೆ ಸ್ವಲ್ಪ ಹಿಂಗೆ ಇಟ್ಕೋಬೋದು. ಇದನ್ನು ಮಾಡೋದ್ರಿಂದ ನಿಮಗೆ ಸೋರಿಯಾಸಿಸ್ ಸಮಸ್ಯೆ ನಿವಾರಣೆ ಆಗುತ್ತೆ. 20 ರಿಂದ 25 ನಿಮಿಷಗಳ ಕಾಲ ನೀವು ಇದನ್ನು ಮಾಡೋದ್ರಿಂದ ಸೋರಿಯಾಸಿಸ್ಸು ನಿಮಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಕೇವಲ 48 ದಿನದ ಒಳಗಡೆ, ಅಂದರೆ 2 ತಿಂಗಳು ಒಳಗಡೆ ನಿಮಗೆ ಸೋರಿಯಾಸಿಸ್ಸು ನಿವಾರಣೆ ಆಗುತ್ತೆ. ಈ ಒಂದು ಸುಲಭವಾದಂಥ ಸರಳವಾದಂತಹ ಒಂದು ಮುದ್ರೆಯನ್ನು ನೀವು ಪ್ರತಿದಿನ 25 ನಿಮಿಷ ಮಾಡೋದ್ರಿಂದ ಸೋರಿಯಾಸಿಸ್ಸು ನಿವಾರಣೆ ಆಗುತ್ತೆ ಅಲ್ಲ. ಇನ್ನು ಈ ರಾಹು ಮತ್ತು ಕೇತು ಮತ್ತು ಕುಜಕ್ಕೆ ಸಂಬಂಧಪಟ್ಟಂತಹ ಅಂದರೆ ಶಾಂತಿ ಮಾಡಬೇಕು ಅಂತಂದರೆ, ದೋಷ ಇತ್ತು ಅಂತಂದರೆ, ರಾಹುವಿನ ದೋಷ ಇತ್ತು ಅಂತಂದರೆ ಜಾತಕದಲ್ಲಿ ಸಿಕ್ಕಾಪಟ್ಟೆ ಕೋಪ, ಟೆನ್ಷನ್ನು, ತಪ್ಪು ಮಾತಾಡೋವಂಥದ್ದು, ಇದೆಲ್ಲ ರಾಹು ದೋಷಗಳು. ಕೂಗಾಡೋದು, ಕಿರ್ಚಾಡೋದು, ಇದೆಲ್ಲ ಏನಂತ ರಾಹು ದೋಷ ಅಂತ ಹೇಳ್ತಾರೆ. ಕೇತು ಅಂತಂದರೆ ನೀವೇನೇ ಒಂದು ಕೆಲಸ ಮಾಡ್ತು ಅಂತಂದರೆ ಅರ್ಧಕ್ಕೆ ಕಟ್ಟಾಗ್ಬಿಡುತ್ತೆ. ನೀವೇನೊಂದು ಮಾಡೋಕ್ಕೆ ಹೋಗ್ತೀರಾ ಅದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಇದು ಕೇತುವಿನ ಒಂದು ದೋಷಗಳು. ಏನೊಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅದು ಅಲ್ಲೇ ಸ್ಟಾಪ್. ಮತ್ತು ಕುಜ ದೋಷ, ರಕ್ತ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂಥದ್ದು, ಅಂದರೆ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಮದುವೆಗೆ ಸಂಬಂಧಪಟ್ಟಂಥದ್ದು, ಈ ಥರ ಸಮಸ್ಯೆಗಳು ಕಂಡುಬರುತ್ತೆ. ಮನೇಲಿ ಯಾರೋ ಕೋಪ ಇತ್ತಂದರೆ ರಾಹುವಿನ ದೋಷ ಜಾಸ್ತಿ ಇರುತ್ತೆ. ಕೆಲಸಗಳು ಸರಿಯಾಗಿ ಆಗ್ತಿಲ್ಲ ಅರ್ಧಂಬರ್ಧ ಅಂತಂದರೆ ಕೇತುವಿನ ಒಂದು ದೋಷ ಜಾಸ್ತಿ ಇರುತ್ತೆ. ಮತ್ತು ಗಂಡ ಹೆಂಡತಿಗೆ ಜಗಳಗಳು ಆಗ್ತಾಯಿತ್ತು ಅಂತಂದರೆ ಕುಜ ದೋಷ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಗಂಡನಿಗೆ ಅಥವಾ ಹೆಂಡತಿಗೆ ಸಂಬಂಧಪಟ್ಟಂತಹ ಇನ್ನೂ ಹಲವಾರು ಇದ್ದಾವೆ. ಮೇಯ್ನು ಇದಕ್ಕೆ ಅಂತ ದೋಷಗಳು ಸಮಾನ. ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಂದರೆ ತುಂಬ ಸರಳವಾದಂತಹ ಒಂದು ಪರಿಹಾರವನ್ನು ಈ ಒಂದು ಧನುರ್ಮಾಸದಲ್ಲಿ ನೀವು ಮಾಡಬಹುದು. ಮಾಡ್ತಂದರೆ ಇದು ಈ ಎಲ್ಲ ರೀತಿಯಂಥ ಸಮಸ್ಯೆಗಳು ಮತ್ತು ಯಾವುದೇ ರೀತಿಯಂಥ ರಾಹು ಕೇತು ಮತ್ತು ಕುಜದ ದೋಷದ ನಿವಾರಣೆ ಆಗತ್ತೆ ಅಂತ ತಿಳ್ಕೊಬೋದು. ಗೊತ್ತಲ್ಲ. ಇನ್ನು ಏನಾಗುತ್ತೆ ಅಂತಂದರೆ ಜೀವನದಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನಂಗೆ ಅವ್ರಿಗೂ ಇದಕ್ಕೂ ಸಂಬಂಧನೇ ಇರಲ್ಲ. ತಪ್ಪು ಮಾತಾಡೋವಂಥದ್ದು ಅಥವಾ ಬೇರೆ ವಿಚಾರಕ್ಕೆ ಬೇರೆಯವರ ಮನಸ್ಸಿಗೆ ನೋವಾಗುವಂಗೆ ಮಾತಾಡ್ಕೊಳ್ಳೋವಂಥದ್ದು. ಮತ್ತು ಸಿಕ್ಕಾಪಟ್ಟೆ ಏನು ಅಂತಂದರೆ ಒಂದು ಹುಚ್ಚು ಅಂತ ಇರುತ್ತೆ. ಅಂತಂದರೆ ಕ್ರೇಜು. ಒಬ್ಬರಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅದನ್ನೇ ಕೆದಕಿ ಅದಕ್ಕೊಂಥರ ಹುಚ್ಚು. ಅವ್ರಿಗೆ ಹೆಂಗಾರು ಮಾಡಿ ಕೋಪ ಬರೆಸ್ಬೇಕು, ಇವ್ರು ಬೇಯಬೇಕು ಅಂತ ಇವರು ಅವ್ರನ್ನೇ ಜಗಳಕ್ಕೆ ಹೋಗಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಇವೆಲ್ಲವೂ ಕೂಡ ರಾಹುವಿನ ಒಂದು ದೋಷಕ್ಕೆ ಸಂಬಂಧಪಟ್ಟಂಥದ್ದು ಅಂತ ತಿಳ್ಕೊಬೋದು. ಗೊತ್ತಲ್ಲ. ಇದನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಬಿಡ್ಬೋದು. ಸುಲಭವಾಗಿ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು ಅಂತಂದ್ರೆ ಕೆಲವೊಂದರ ಇದೆ. ಇಲ್ಲ, ಉದ್ದನ್ನ ದಾನ ಕೊಡಬೇಕು. ಉದ್ದಿನ ಬೇಳೆಯನ್ನು ನೀವು ಧನುರ್ಮಾಸದಲ್ಲಿ ನೀವು ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾಹುವಿನ ಒಂದು ದೋಷ ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಇದೊಂದು ವಿಚಾರ. ಇನ್ನು ಭಾಳಷ್ಟು ಜನಗಳಿಗೆ ಏನಂತಂದರೆ ಬರೋವಂಥ ದುಡ್ಡು ಬರ್ತಾಯಿರಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿಬಿಟ್ಟಿರುತ್ತೆ. ಮಕ್ಕಳಿಗೆ ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಮಕ್ಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡೋಕ್ಕಾಗ್ತಾಯಿಲ್ಲ, ಅದೊಂದು ಹೊಸ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಸೆಟ್ ಆಗ್ತಾಯಿಲ್ಲ. ಇದಕ್ಕೆಲ್ಲ ಏನು ಮಾಡಬೇಕು, ಯಾವುದಕ್ಕೆ ಇದಕ್ಕೆಲ್ಲ ಒಂದು ಸುಲಭವಾದಂತಹ ಒಂದು ಪರಿಹಾರ ಅಂತಂದರೆ, ಯಾವುದೇ ರೀತಿಯಂಥ ಹಣಕಾಸಿನ ಮತ್ತು ದುಡ್ಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇತ್ತು ಅಂದರೆ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ. ಇದನ್ನು ನೇರವಾಗಿ ನೀವು ಬಂದು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಅದನ್ನು ಹಂಗೆ ತೊಗೊಂಡೋಯ್ತು ಅಂತಂದರೆ ಅಂದರೆ ಕೊರಿಲಿ ಕಳಿಸೋದಕ್ಕಾಗೋದಿಲ್ಲ.
ನೀವು ಬನ್ನಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಯಾಕಂದರೆ ಕುರಲ್ಲೇ ಅವ್ರಿವ್ರ ಹತ್ರ ಕಳಿಸ್ತು ಅಂತಂದರೆ ಅವ್ರಿಗೆ ಮುಟ್ಟಿ ಅದು ಏನಾಗ್ಬಿಡುತ್ತೆ ಅಂತಂದರೆ ಆ ಶಕ್ತಿ ಎಲ್ಲ ಅವ್ರಿಗೆ ಹೊರಟೋಗ್ಬಿಡುತ್ತೆ. ಯಾರೋ ಡೆಲಿವರಿ ಬಾಯ್ ಇರ್ತಾರೆ, ಇನ್ಯಾರೋ ತೊಗೊಂಡು ಹೋಗ್ತಾರೆ, ಇನ್ಯಾರೋ ಪ್ಯಾಕ್ ಮಾಡ್ತಾರೆ, ಇನ್ಯಾರೋ ತೊಗೊಂಡು ಒಂದು ಊರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಖುದ್ದು ನೇರವಾಗಿ ಬಂದು ನೀವು ಭೇಟಿಯಾಗಿ ತೆಗೆದುಕೊಂಡಿದ್ದ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ, ಆಗಲೇಬೇಕು ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿ. ಇದಕ್ಕೆ ವೆಜ್ಜು ನಾನ್ ವೆಜ್ಜು ಮುಟ್ಟು ಕಟ್ಟು ಚಿಟ್ಟು ಮಡಿ ಮೈಲಿಗೆ ಆ ಥರದ್ದು ಏನೂ ಇಲ್ಲ. ಅದೆಲ್ಲ ವಿಗ್ರಹಗಳಿಗೆ ಮಾತ್ರ ಹೊರತು ಯಂತ್ರಗಳಿಗೆ ಅಲ್ಲ. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೆಗೆದುಕೊಂಡು ಹೋಗೋಕ್ಕಾಗೋದು. ಕರ್ಮ ಕಳೆದಿಲ್ಲ ಅಂತಂದರೆ ಖಂಡಿತವಾಗ್ಲೂ ತೆಗೆದುಕೊಳ್ಳಲ್ಲ. ನೋಡಿ ಆಗಲೇ ಭಾಳಷ್ಟು ಜನ ದೀಪಾವಳಿಲಿ ತೊಗೊಂಡೋದವರು ಇಷ್ಟೊತ್ತಿಗಾಗಲೇ ಪ್ರಾಬ್ಲಮ್ಗಳು, ಹಣಕಾಸಿನ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಬಿಟ್ಟಿದ್ದಾರೆ. ಬಂದು ಹೇಳ್ತಾರೆ, ಖುಷಿ ಆಗುತ್ತೆ ನಮಗೆ. ಬರೀ ಇನ್ನೂ 1 ತಿಂಗಳಾಗಿಲ್ಲ, ಆಗಲೇ ಇಲ್ಲ ಗುರುಗಳೇ ಎಷ್ಟೊಂದು ರಿಲೀಫ್ ಸಿಕ್ತು ನನಗೆ, ಯಾವುದೋ ಅಮೌಂಟ್ ಬರ್ತಾ ಇದೆ, ಇನ್ನೊಂದು ವಾರದಲ್ಲಿ ಬಂದುಬಿಡುತ್ತೆ, ಅದು ಕನ್ಫರ್ಮೇಷನ್ ಆಗಿದೆ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ. ಇದು ಬರೋದೇ ಇರ್ತಾರಿಲ್ಲ, ಬರೋ ಚಾನ್ಸೇ ಇರ್ತಾರಿಲ್ಲ ಗುರುಗಳೇ, ಅಂಥದ್ದು ಬರ್ತಾ ಇದೆ ನನಗೆ ಅಂತ ಹೇಳ್ತಾರಲ್ಲ, ಅದು ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಇಟ್ಟು ಅಳವಡಿಸಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ, ನಿಮ್ಮ ಸಾಲ ಬಾಧೆ 100% ತೀರೋಗ್ಬಿಡುತ್ತೆ. ಇನ್ನು ಎರಡನೇ ವಿಚಾರ ಏನಂತಂದರೆ, ಇದು ಹಣಕಾಸಿನ ಸಮಸ್ಯೆಗೆ ನೀವು ಹೇಗೋ ಅಷ್ಟಲಕ್ಷ್ಮಿ ಅಂತ ಇಟ್ಟುಕೊಂಡು ನೀವು ಸಮಸ್ಯೆಗಳನ್ನ ಪರಿಹಾರ ಮಾಡಿ. ಜೀವನದ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರವನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ಗೊತ್ತಲ್ಲ. ಈ ಒಂದು ಕುಂಡಲಿ ತಂತ್ರ ಅಂದರೆ ಜೀವನದ ಸಮಸ್ಯೆಗಳು ಯಾವ್ಯಾವುದು, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ, ಸ್ಥಿರತೆ ಅನ್ನೋಂಥದ್ದಿಲ್ಲ, ಎಷ್ಟೊಂದು ಜನಕ್ಕೆ ಪ್ರಮೋಷನ್ ಆಗಿರಲ್ಲ, ಮತ್ತು ಈ ಕೆಲಸ ಕಾರ್ಯಗಳು ಇಂಟ್ರೆಸ್ಟೇ ಇರೋದಿಲ್ಲ, ಸೋಮಾರಿತನ ಆಗ್ತಾ ಇರುತ್ತೆ, ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಇರೋದಿಲ್ಲ, ಗಂಡ ಹೆಂಡತಿಗೆ ದಾಂಪತ್ಯದ ಸಮಸ್ಯೆ ಆಗ್ತಾ ಇರುತ್ತೆ, ಮತ್ತು ಮಾಟಮಂತ್ರದ ವಾಮಾಚಾರದ ಸಮಸ್ಯೆ ಆಗ್ತದೆ, ಅದು ನಿವಾರಣೆ ಆಗುತ್ತೆ. ಮತ್ತು ಶತ್ರು ಬಾಧೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಶತ್ರುಗಳ ಬಾಧೆ, ಹಿತಶತ್ರುಗಳ ಬಾಧೆ, ತುಂಬ ನೀವು ಇಷ್ಟಪಡೋರು ದೂರ ಆಗಿಬಿಡ್ತಾರೆ, ಮತ್ತು ನಿಮ್ಗೆ ಸಪೋರ್ಟ್ ಕೊಡೋರು ದೂರ ಆಗಿಬಿಡ್ತಾರೆ, ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತು ನಿಮಗೆ ನಿಮ್ಮ ಮಾತನ್ನು ಯಾರೂ ಸರಿಯಾಗಿ ಗೌರವ ಕೊಟ್ಟು ಕೇಳ್ತಾ ಇರಲ್ಲ, ಅಥವಾ ನಿಮಗೆ ಸ್ಥಾನಮಾನ ಸಿಕ್ಕಲ್ಲ, ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಈ ಭಾಳಷ್ಟು ಜನಗಳಿಗೆ ಏನಾಗುತ್ತೆ ಅಂತಂದರೆ, ಈ ತಪ್ಪು ಡಿಸಿಷನ್ ತೊಗೊಂಡು ಜೀವನವನ್ನು ಹಾಳು ಮಾಡಿಕೊಡುತ್ತೆ. ಆ ಥರ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಹೇಗೆ ಇದನ್ನು ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲಂದರೆ ತಪ್ಪು ಡಿಸಿಷನ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದನ್ನು ಒಂದು ವಿಚಾರ. ಅಂದರೆ ಕುಂಡಲಿ ತಂತ್ರ ಇದು ಕರ್ಮ ಕಳೆಯುವಂಥ ಕಾನ್ಸೆಪ್ಟ್. ಈ ಕರ್ಮವನ್ನು ನೀವು ಕಳ್ಕೊತು ಅಂತಂದರೆ, ನಾನು ಹೇಳಿಕೊಡುವಂಥ ಒಂದು ಕುಂಡಲಿ ತಂತ್ರವನ್ನು 10 ನಿಮಿಷಗಳ ಕಾಲ ಮನೇಲಿ ಮಾಡ್ತಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ಆಗಲೇಬೇಕು ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿದರೆ ಕುಂಡಲಿನಿ ತಂತ್ರವನ್ನು ಕಲ್ತ್ಕೊಳ್ಳಿ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಸಿಗುತ್ತೆ. ಇದು 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು, ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಮುಂದೆ ಆ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ಈ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಫ್ರೆಂಡ್ಸು, ಅವ್ರ ಸಮಸ್ಯೆಗಳೇನಾಯ್ತಂದರೆ ನೀವು ಇದನ್ನು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅದು ಪ್ರಾಕ್ಟೀಸ್ ಮಾಡಿಕೊಳ್ತು ಅಂತಂದರೆ ಅವ್ರ ಕರ್ಮಗಳು ಕಳೆದು ಅವ್ರಿಗೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿದ್ದಾರೆ, ಕುಂಡಲಿ ತಂತ್ರವನ್ನು ಕಲ್ತ್ಕೊಳ್ಳಿ. ಇನ್ನು ಜೀವನದ ಸಮಸ್ಯೆಗೆ ಇದಾಯಿತು ಅಂದರೆ, ಇನ್ನು ಆರೋಗ್ಯದ ಸಮಸ್ಯೆಗೆ ಮುದ್ರಾ ಯೋಗ ಅಂತಂದರೆ, ನಿಮ್ಮ BP ಮತ್ತು ಶುಗರ್ ಇತ್ತು 2-3 ದಿನ ನಾರ್ಮಲ್ ಬರುತ್ತೆ, 7 ದಿನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಥೈರಾಯ್ಡ್ ಟಾನ್ಸಿಲ್ಸ್ 1.5 2 ತಿಂಗಳು ನಾರ್ಮಲ್ ಬರುತ್ತೆ. 21 ದಿನದ ಒಳಗಡೆ ಪೈಲ್ಸ್ ಪಿಸ್ತುಲ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಮತ್ತು 11 ದಿನದಲ್ಲಿ ಅಸ್ತಮ ಕ್ಯೂರ್ ಆಗ್ತಾ ಹೋಗುತ್ತೆ. 1 ತಿಂಗಳ ಒಳಗಡೆ ಸ್ಕಿನ್ ಡಿಸೀಸಸ್ಸು ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು 1 ತಿಂಗಳ ಒಳಗಡೆ ಆರ್ಥರೈಟಿಸು, ರಮತಾಟಿಸು, ಸರ್ವಿಕಲ್ ಸ್ಪಾಂಡೈಟಿಸು, ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾದಂತಹ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಹಿಂಡಿ ನೋವು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಮೈಗ್ರೇನು ದೂರ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಮುದ್ರಾ ಯೋಗವನ್ನು ಮಾಡಿ. ಜೀವನದ ಸಮಸ್ಯೆಗೆ ನೀವು ಕುಂಡಲಿ ತಂತ್ರ, ಆರೋಗ್ಯದ ಸಮಸ್ಯೆಗೆ
ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳಿ. ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ. ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ನಾವು ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ತೆಗೆದುಕೊಳ್ಳಿ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಈ ರಾಹು ಮತ್ತು ಕುಜ ದೋಷಕ್ಕೆ ಮತ್ತು ಕೇತು ದೋಷಕ್ಕೆ ನೀವೇನು ಮಾಡಿ ಅಂತಂದರೆ, ಧನುರ್ಮಾಸದ ದಿನಗಳಲ್ಲಿ ಬೆಳಗಿನ ಜಾವ ಎದ್ದು ಹೋಗಿ, ಅಂತಂದರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೋಗಿ ನೀವು ಏನು ಮಾಡಬೇಕು ಅಂತಂದರೆ, ಮೊದಲು ರಾಹು ಮತ್ತು ಕುಜ ದೋಷ ಎಲ್ಲದಕ್ಕೂ ನೀವೇನು ಮಾಡಿದ್ರೆ ಹಳದಿ ದಾರವನ್ನು ನೀವು ತೆಗೆದುಕೊಂಡು ಹೋಗಿ ಹರಳಿ ಮರಕ್ಕೆ ಸುತ್ತ ಬನ್ನಿ. ಭಾಳಷ್ಟು ಜನ ನೀವು ಕಟ್ಟಿರ್ತಾರೆ. ಎಷ್ಟು ಸುತ್ತಬೇಕು ಅಂತಂದರೆ 9 ಸುತ್ತು ಸುತ್ತಬೇಕು. ಎಷ್ಟು ದಿನ ಮಾಡಬೇಕು ಅಂತಂದರೆ, ಕಡಿಮೆ ಅಂತಂದರೆ ಒಂದು ಮಿನಿಮಮ್ 4 ದಿನನಾದರೂ ಕೂಡ ನೀವು ಅದನ್ನು ಮಾಡಬೇಕು. ಅದು ಪ್ಯೂರ್ ಕಾಟನ್ ದಾರನೇ ಆಗಿರಬೇಕು. ಇನ್ನು ಬೇರೆ ದಾರಗಳಿತ್ತು ಅಂತಂದರೆ ಅದು ನೈಲಾನ್ ದಾರ ಅದು ಯಾವುದೂ ಆಗೋದು. ಪ್ಯೂರ್ ಕಾಟನ್ ದಾರನೇ ತೆಗೆದುಕೊಂಡೋಗಿ ನೀವು 9 ಸುತ್ತು ಬಂದು, ಮಿನಿಮಮ್ ಕಡಿಮೆ ಅಂತಂದರೂ ಕೂಡ 4 ದಿನ ನೀವು ಅದನ್ನು ಸುತ್ತಿ ಅರಳಿ ಮರಕ್ಕೆ ಸುತ್ತಿ ನೀವು ಬರಬೇಕು. ಪ್ರತಿದಿನ ಹೋಗಬೇಕು, ಸುತ್ತಬೇಕು. ಹೋಗಬೇಕಾದ್ರೆ ನೀವು ಅದನ್ನು ಸುತ್ತಬೇಕಾದ್ರೆ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೋಬೇಕು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ. ನೀವೇನು ಮಾಡಬೇಕು, ದಾರವನ್ನು ತೆಗೆದುಕೊಂಡೋಗಿ 9 ಸುತ್ತು ಸುತ್ತಿ ಬರಬೇಕು. ಅದು 4 ದಿನ ನೀವು ಮಾಡಬೇಕು. ಮಾಡ್ತು ಅಂತಂದರೆ ಹಳದಿ ದಾರ ಗೊತ್ತಲ್ಲ, ಅದು ಪ್ಯೂರ್ ಕಾಟನ್ದೇ ಆಗಿರಬೇಕು. ಇದು ಸಿಲಿಕಾನ್ ನೈಲಾನ್ ಯಾವುದೂ ಆಗಿರಬಾರ್ದು. ಕಾಟನ್ ದಾರನ ತೆಗೆದುಕೊಂಡು 9 ಇದು ಮಾಡ್ತು ಅಂತಂದರೆ ನಿಮಗೆ ಕುಜ ದೋಷ ಮತ್ತು ಕೇತು ದೋಷ. ಕುಜ ದೋಷ ಐತಂದರೆ ಭಾಳಷ್ಟು ಜನಕ್ಕೆ ಮದುವೆ ಆಗೋದಿಲ್ಲ, ಮದುವೆಗೆ ಅಡೆತಡೆಗಳಾಗುತ್ತೆ, ಅದು ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ. ಕೇತುವಿನ ಒಂದು ದೋಷ ಮಾಡೋಂಥ ಕೆಲಸ ಕಾರ್ಯಗಳು ನಿವಾರಣೆ ಆಗುತ್ತೆ. ಮತ್ತು ರಾಹು ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಭಯ, ಆತಂಕ, ಹಿಂಸೆ, ಬೇಜಾರು, ದುಃಖ, ನೆಗೆಟಿವ್ ಥಾಟ್ಸ್ಗಳು ಕೂಡ ನಿವಾರಣೆ ಆಗುತ್ತದೆ. ಅದಕ್ಕೋಸ್ಕರ ನೀವು ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ನೀವು ಕುಜ ಮತ್ತು ಕೇತು ಮತ್ತು ರಾಹುವಿನ ದೋಷವನ್ನು ನೀವು ಸುಲಭವಾಗಿ ನಿವಾರಣೆ ಮಾಡ್ಕೋಬೋದು. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ